ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಂದಿನಂತೆ ಈ ದಿನ ಕೂಡ ಒಂದು ನಿಮಗಾಗಿ ವಿಡಿಯೋವನ್ನು ತಂದಿದ್ದೇನೆ. ಜಾತಕವನ್ನು ವಿಮರ್ಶೆ ಮಾಡುವುದು ಹೇಗೆ ಅಂಥೇಳಿ ಈಗಾಗಲೇ ಸಾಕಷ್ಟು ವಿಧದಲ್ಲಿ ಜಾತಕಗಳನ್ನು ವಿಮರ್ಶೆ ಮಾಡೋದನ್ನು ನಿಮಗೆ ತೋರಿಸಿದ್ದೆ. ಆದರೆ ಈ ದಿನ ಸ್ವಲ್ಪ ವಿಭಿನ್ನವಾಗಿ ಹೇಳ್ತಾ ಇದ್ದೇನೆ. ಗ್ರಹಗಳ ಸ್ಥಿತಿಗತಿಯಿಂದ ಜಾತಕ ವಿಮರ್ಶೆ ಮಾಡುವುದು ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತಿದ್ದಾವೆ ಅನ್ನೋದು ಈ ಕುಂಡಲಿ ನೋಡಿದಾಗ ನಿಮಗೆ ತಿಳಿದು ಬರುತ್ತೆ. ಕೇವಲ ಲಗ್ನದಿಂದ ಕೆಲವು ಭಾವಗಳಲ್ಲಿ ಗ್ರಹಗಳು ಕೂತಾಗ ಏನೇನು ಪರಿಣಾಮ ಅನ್ನೋದು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಪ್ರತಿಯೊಬ್ಬರೂ ಕೂಡ ಹೇಳುವುದು ಇದೇ ಮಾರ್ಗದಲ್ಲಿ. ಆದರೆ ನಾನು ನಿಮಗೆ ಈಗ ಈ ದಿನ ಇನ್ನೂ ಆಳವಾಗಿ ನೋಡುವುದು ಹೇಗೆ ಅನ್ನೋದನ್ನು ಈ ದಿನ ತಿಳಿಸ್ತಾ ಇದ್ದೇನೆ. ಆಳವಾಗಿ ನೋಡುವುದು ಅಂತಂದರೆ ಗ್ರಹಗಳು ಕುಳಿತಿರುವ ನಕ್ಷತ್ರಗಳನ್ನು ಮೊದಲು ತಿಳ್ಕೊಂಡಿರಬೇಕು. ಆ ನಕ್ಷತ್ರಗಳ ಮುಖಾಂತರ ಆ ನಕ್ಷತ್ರಗಳು ಏನು ಹೇಳುತ್ತವೆ ಈ ಜಾತಕರಿಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗಿದ್ದಾಗ ಮಾತ್ರ ಆ ಜಾತಕವನ್ನು ಇನ್ನೂ ಸುಲಭವಾಗಿ ನಾವು ಬಿಡಿಸಿ ಹೇಳಬಹುದು. ಇಲ್ಲಿ ಒಂದು ಕುಂಡಲಿಯನ್ನು ಬರ್ತೀನಿ. ಯಥಾ ಪ್ರಕಾರ ಹಿಂದೆ ನಾನು ಉಪಯೋಗಿಸ್ತಾ ಇರುವಂಥ ಒಂದು ಕುಂಡಲಿಯನ್ನೇ ನಾನೀಗ ಪುನಃ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಕುಂಡಲಿಯಲ್ಲಿ ಲಗ್ನದಿಂದ ವಿವಿಧ ಭಾವಗಳಲ್ಲಿ ಕುಳಿತಂತಹ ಗ್ರಹ ಸ್ಥಿತಿಗಳನ್ನು ಬರೆದಿದ್ದೇನೆ. ಗ್ರಹಗಳ ಮುಂದೆ ಸಂಖ್ಯೆಗಳನ್ನು ಬರೆದಿದ್ದೇನೆ. ಅದು ನವಾಂಶವನ್ನು ಈಗ ಲಗ್ನ 1 ಅಂತಂದರೆ ನವಾಂಶ ಲಗ್ನ ಏನಾಗುತ್ತೆ, ಮೇಷ ಲಗ್ನ ಆಗುತ್ತೆ. ಹಾಗೆಯೇ ಈ ಸಂಖ್ಯೆಗಳನ್ನು ಬರೆದಿರುವುದು ಈ ಮನೆಯಿಂದ ಎಣಿಸಿದಾಗ ರವಿ 9 ಅಂತ ಬರೆದಾಗ ಇಲ್ಲಿಂದ 9ನೇ ಮನೆ ಎಣಿಸಿದರೆ ಧನುಸ್ಸು ಬರುತ್ತೆ. ಇಲ್ಲಿ ಈ ನವಾಂಶದಲ್ಲಿ ರವಿ ಕುಳಿತಿದ್ದಾನೆ ಅಂಥೇಳಿ ಅರ್ಥ. ಈ ರೀತಿಯಲ್ಲಿ ನೀವು ತಿಳ್ಕೋಬೇಕು. ಹಾಗೆ ಈ ಲಗ್ನದಿಂದ ನವಗ್ರಹಗಳ ಡಿಗ್ರಿಯನ್ನು ಬರೆದಿದ್ದೇನೆ. ಅವುಗಳ ನಕ್ಷತ್ರ ಕೂಡ ಬರೆದಿದ್ದೇನೆ. ಯಾವ ನಕ್ಷತ್ರದಲ್ಲಿ ಅವಿವೆ ಅಂತ ಹೇಳಿ ಅದನ್ನು ಬರೆದಿದ್ದೀನಿ. ಯಾಕಂದರೆ ಇದು ಅತಿ ಮುಖ್ಯವಾದಂತಹ ಒಂದು ಪಾಯಿಂಟ್. ನಕ್ಷತ್ರಗಳು ಅಶ್ವಿನಿಯಿಂದ ರೇವತಿವರೆಗೂ 27 ನಕ್ಷತ್ರಗಳು. ಅದನ್ನು 3 ಭಾಗ ಮಾಡಿದರೆ ಅಂದರೆ ಒಂದೊಂದು ಭಾಗದಲ್ಲಿ 9 ನಕ್ಷತ್ರಗಳು ಬರುತ್ತವೆ. ಹಾಗೆ 3 ಭಾಗ ಅಶ್ವಿನಿ, ಮಖ, ಮೂಲ ಇದು ಕೇತುವಿಗೆ ಸಂಬಂಧಪಟ್ಟಂಥದ್ದು. ಕೇತು ಗ್ರಹವನ್ನು ಪ್ರತಿನಿಧಿಸುವಂತಹ ನಕ್ಷತ್ರಗಳು. ಭರಣಿ, ಪುಬ್ಬ, ಉತ್ಪೂರ್ವಾಷಾಢ ಇದು ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಹಾಗೆ ಇದು ರವಿ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ ಹೀಗೆ ನಕ್ಷತ್ರಗಳ ವಿಂಗಡಣೆ ಆಗುತ್ತೆ. ಚಂದ್ರ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿರ್ತಾನೋ ಅದು 1ನೇ ಮನೆ ಅಂಥೇಳಿ ಅಲ್ಲಿಂದ ನಕ್ಷತ್ರಗಳನ್ನು ಎಣಿಕೆ ಮಾಡಬೇಕಾಗುತ್ತೆ. ಭವಿಷ್ಯವನ್ನು ನೋಡುವಂಥದ್ದು ಲಗ್ನದಿಂದ, ನಕ್ಷತ್ರ ಫಲವನ್ನು ನೋಡುವಂಥದ್ದು ಚಂದ್ರನಿಂದ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಈಗ ನಕ್ಷತ್ರಗಳು 3 ಭಾಗ ಮಾಡಿದಾಗ ಅಂದರೆ 9 ಪ್ರಕಾರಗಳು ಬರುತ್ತವೆ. ಆ 9 ಪ್ರಕಾರಗಳು ಏನೇನು ಹೇಳುತ್ತೆ ಅನ್ನೋದನ್ನು ನಾನು ಈ ಭಾಗದಲ್ಲಿ ಬರೆದಿದ್ದೇನೆ. ಒಂದನೇದು ಅಂದರೆ ಚಂದ್ರನಿರುವ ನಕ್ಷತ್ರ, ಅದು ಜನ್ಮತಾರೆ. ಎರಡನೇದು ಸಂಪತ್ತಾರೆ. ಜನ್ಮತಾರೆ ಸಾಧಾರಣ ಫಲವನ್ನು ಕೊಡುತ್ತೆ. ಸಂಪತ್ತಾರೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಮೂರನೇದು ವಿಪತ್ತು ತಾರೆ, ಕೆಟ್ಟ ಪರಿಣಾಮವನ್ನು ಕೊಡುತ್ತೆ. 4ನೇದು ಕ್ಷೇಮತಾರೆ, ಸುಖ ಫಲವನ್ನು ಕೊಡುತ್ತೆ. 5ನೇದು ಪ್ರತ್ಯಾರಿ ತಾರೆ, ಅಶುಭ ಫಲವನ್ನು ಕೊಡುತ್ತೆ. 6ನೇದು ಸಾಧನ ತಾರೆ, ಒಳ್ಳೆಯ ಫಲವನ್ನು ಕೊಡುತ್ತೆ. 7ನೇದು ನಿಧನ ತಾರೆ, ಅತ್ಯಂತ ಕೆಟ್ಟ ಫಲಗಳನ್ನು ಕೊಡುತ್ತೆ. 8ನೇದು ಮಿತ್ರ ತಾರೆ, ಒಳ್ಳೆಯ ಫಲವನ್ನು ಕೊಡುತ್ತೆ. 9ನೇದು ಪರಮ ಮಿತ್ರ ತಾರೆ, ಅತ್ಯಂತ ಒಳ್ಳೆಯ ಪರಿಣಾಮವನ್ನು
ಈ ನಕ್ಷತ್ರಗಳು ಕೊಡುತ್ತವೆ. ಈ ನಕ್ಷತ್ರಗಳನ್ನು ಈಗ ಗ್ರಹಗಳು ಈ ಯಾವ ನಕ್ಷತ್ರದಲ್ಲಿ ಕುಳಿತಿವೆ ಅಂತೇಳಿ ನೋಡಿದಾಗ ಅವು ಯಾವ ತಾರೆಯಲ್ಲಿ ಕೂತಿದೆ ಅನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಅದನ್ನು ಈಗ ಈ ದಿನ ನಾವು ನೋಡೋಣ. ಅದನ್ನು ನೋಡುವ ಕ್ರಮ ಅಂತಂದರೆ ಜನ್ಮ ನಕ್ಷತ್ರದಿಂದಲೇ ಎಣಿಸಬೇಕು. ಇಲ್ಲಿ ಚಂದ್ರ ಜನ್ಮ ನಕ್ಷತ್ರವನ್ನು ಚಂದ್ರ ಕುಳಿತಿರುವ ನಕ್ಷತ್ರದಿಂದ ಲೆಕ್ಕ ಹಾಕಬೇಕಾಗುತ್ತೆ. ಚಂದ್ರ ಕುಳಿತಿರುವುದು ಮೀನ ರಾಶಿಯಲ್ಲಿ, ಅದು ರೇವತಿ ನಕ್ಷತ್ರ ಬರುತ್ತೆ. ಇಲ್ಲೇ ತೋರಿಸಿದ್ದೀನಿ, ರೇವತಿ 19°50' ಕೂತಿರೋದ್ರಿಂದ ರೇವತಿ ನಕ್ಷತ್ರ ಬರುತ್ತೆ. ಇದು 1ನೇ ನಕ್ಷತ್ರ. ಇಲ್ಲಿಂದ ನಾವು ಈಗ ಲಗ್ನವನ್ನು ನೋಡೋಣ. ಲಗ್ನ ಸಿಂಹ ಲಗ್ನ 2°38' ಮಖ ನಕ್ಷತ್ರದಲ್ಲಿದೆ. ಹಾಗಾಗಿ ನಾವು ಈಗ ರೇವತಿಯಿಂದ ಮಖ ನಕ್ಷತ್ರದವರೆಗೆ ಎಣಿಸಬೇಕಾಗುತ್ತೆ. ಇಲ್ಲಿಂದ ಪ್ರಾರಂಭ ಮಾಡಿದರೆ 9ನೇ ಸಂಖ್ಯೆ ಬರುವವರೆಗೂ ಎಣಿಸಿ ಅಲ್ಲಿಗೆ ನಿಲ್ಲಿಸಿ ಮತ್ತೆ 1ರಿಂದ 9 ಅಂತ ಎಣಿಸಬೇಕಾಗುತ್ತೆ. ಈಗ ಎಣಿಸೋಣ ಮಖ ನಕ್ಷತ್ರವನ್ನು. ರೇವತಿ 1 ಚಂದ್ರನಿರುವ ನಕ್ಷತ್ರ. ರೇವತಿ 1 2 3 4 5 6 7 8 9 ಇಲ್ಲಿ ಮುಗೀತು. ಮತ್ತು 1 2 ಮಖ ನಕ್ಷತ್ರ 2ನೇ ನಕ್ಷತ್ರ ಆಯಿತು. ಹಾಗಾಗಿ ಲಗ್ನ ಸಂಪತ್ತಾರೆಯಲ್ಲಿ ಬಂತು. ಲಗ್ನ ಸಂಪತ್ತಾರೆಗೆ ಬಂತು. ಲಗ್ನ ನಂತರ ರವಿಯನ್ನು ನೋಡೋಣ. ರವಿ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂತಂದರೆ ರವಿ ಆಶ್ಲೇಷ ನಕ್ಷತ್ರದಲ್ಲಿ ಕೂತಿದ್ದಾನೆ. ಆಶ್ಲೇಷವನ್ನು ಲೆಕ್ಕ ಹಾಕಿದಾಗ ಇದೇ ಲೈನ್ನಲ್ಲಿ ಬರುತ್ತೆ ನೋಡಿ. ಹಾಗಾಗಿ ಇದು 1ನೇ ನಕ್ಷತ್ರ ಆಯಿತು. 1 ಇಲ್ಲಿಗೆ 9 ಆಗುತ್ತೆ. ರೇವತಿಯಿಂದ ಪುಷ್ಯ ತನಕ ಎಣಿಸಿದರೆ 9 ಆಗುತ್ತೆ. ಮತ್ತು ಆಶ್ಲೇಷದಿಂದ ಪ್ರಾರಂಭ ಮಾಡಬೇಕು, 1 ಬರುತ್ತೆ. 1 ಅಂತ ಬಂದರೆ ರವಿ ಜನ್ಮ ತಾರೆಯಲ್ಲಿ ಕೂತಿದ್ದಾನೆ. ರವಿಯಿಂದ ನಂತರ ಚಂದ್ರನ ನೋಡೋಣ. ಚಂದ್ರ ರೇವತಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಅಲ್ಲಿಗೆ ಅದು ಕೂಡ ಜನ್ಮ ತಾರೆಗೆ ಬಂತು. ಚಂದ್ರನ ನಂತರ ನಾವು ಕುಜನನ್ನು ನೋಡೋಣ. ಕುಜ 15°44' ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಈಗ ಭರಣಿ ನಕ್ಷತ್ರವನ್ನು ಎಣಿಸೋಣ. 1 2 3 3 ಅಂದರೆ ವಿಪ್ಪತ್ತಾರಿಗೆ ಬಂತು. ಕುಜನನ್ನು ವಿಪ್ಪತ್ತಾರೆಯಲ್ಲಿ ಬರೆಯೋಣ. ಕುಜ ವಿಪ್ಪತ್ತಾರೆಗೆ ಬಂತು. ಈಗ ಬುಧನನ್ನು ನೋಡೋಣ. ಬುಧ ಪುಬ್ಬ ನಕ್ಷತ್ರದಲ್ಲಿದ್ದಾನೆ. ಇಲ್ಲಿಂದ ಎಣಿಸಿದಾಗ 1 2 3 4 5 6 7 8 9 1 2 3 ಮೂರನೇ ನಕ್ಷತ್ರಕ್ಕೆ ಬಂತು. ಹಾಗಾಗಿ ಬುಧ ಕೂಡ ವಿಪ್ಪತ್ತಾರೆಗೆ ಬಂದ. ಎರಡು ಗ್ರಹಗಳು ವಿಪ್ಪತ್ತಾರೆಯಲ್ಲಿ ಬಂದವು. ಬುಧ ಆದ ನಂತರ ಗುರುವನ್ನು ನೋಡೋಣ. ಗುರು ಚಿತ್ತಾ ನಕ್ಷತ್ರದಲ್ಲಿದ್ದಾನೆ. 1 2 3 4 5 6 7 8 9 1 2 3 4 5 6 6 ಅಂತಂದರೆ ಸಾಧನ ತಾರೆ. ಗುರು ಸಾಧನ ತಾರೆಗೆ ಬಂದ. ಇನ್ನು ಶುಕ್ರನ ನೋಡೋಣ. ಶುಕ್ರ ಪುನರ್ವಸೂಲಿ ಕುಳಿತಿದ್ದಾನೆ. 1 2 3 4 5 6 7 8 8 ಅಂತಂದರೆ ಶುಕ್ರ ಮಿತ್ರ ತಾರೆಗೆ ಬಂದ. ಶನಿಯನ್ನು ನೋಡೋಣ. ಶನಿ ಜ್ಯೇಷ್ಠ ನಕ್ಷತ್ರದಲ್ಲಿ ಬಂದಿದ್ದಾನೆ. ಅಂದರೆ ಇದು 1ನೇ ಮನೆ ಆಯಿತು. ಆಶ್ಲೇಷ ಜ್ಯೇಷ್ಠ ರೇವತಿ 1ನೇ ಮನೆ. ಹಾಗಾಗಿ ಶನಿ ಜನ್ಮ ತಾರೆಗೆ ಬಂದ. ಶನಿ ಆದ ನಂತರ ರಾಹುವನ್ನು ನೋಡೋಣ. ರಾಹು ಮತ್ತೆ ಚಿತ್ತಾ ನಕ್ಷತ್ರದಲ್ಲಿದ್ದಾನೆ. ರಾಹು ಚಿತ್ತಾ ನಕ್ಷತ್ರದಲ್ಲಿ ಇರೋದ್ರಿಂದ ಗುರುವಿನ ಸಂಗಡ ಸಾಧನ ತಾರೆಗೆ ಬರ್ತಾನೆ. ರಾಹು ಸಾಧನೆ ತಾರೆ ರಾಹುದಾಯಿತು. ಈಗ ಕೇತು ಅಶ್ವಿನಿ ನಕ್ಷತ್ರದಿಂದ ಎರಡನೇದು. ಹಾಗಾಗಿ ಲಗ್ನದ ಜೊತೆಗೆ ಕೇತು. ಈಗ ನಿಮಗೆ
ಇಲ್ಲಿ ಕುಳಿತಿರುವಂತಹ ಗ್ರಹಗಳು ಯಾವ ಸ್ಥಿತಿಯಲ್ಲಿವೆ ಅನ್ನೋದು ನಿಮಗೆ ಪರಿಚಯ ಆಗುತ್ತೆ. ಜನ್ಮತಾರೆಯಲ್ಲಿ ರವಿ, ಚಂದ್ರ, ಶನಿ ಇದ್ದಾರೆ. ಅವರಿಂದ ಕೆಟ್ಟ ಫಲಗಳಂತೂ ಖಂಡಿತ ಇಲ್ಲ. ಅಷ್ಟೇನು ಶುಭ ಫಲ ಸಿಗೋದಿಲ್ಲ ಅಂಥೇಳಿ ಹೇಳ್ಬೋದು. ಸಿಗುತ್ತೆ, ಆದರೆ ಕಡಿಮೆ ಶುಭ ಫಲಗಳು ಸಿಗುತ್ತೆ. ಸಂಪತ್ತಾರೆ ಲಗ್ನ ಮತ್ತು ಕೇತು ಇವೆರಡು ಸಂಪತ್ತಾರೆಯಲ್ಲಿ ಬಂದಿರೋದ್ರಿಂದ ಅತ್ಯಧಿಕ ಶುಭ ಫಲಗಳನ್ನು ಕೊಡ್ತವೆ. ಈಗ ಕುಜ ಮತ್ತು ಬುಧ ಅವರು ವಿಪತ್ತಾರೆಯಲ್ಲಿ ಬಂದಿದ್ದಾರೆ. ಕುಜ ಮತ್ತು ಬುಧ ವಿಪತ್ತಾರೆಯಲ್ಲಿ ಬಂದಾಗ ಅದು ಸ್ವಲ್ಪ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಇದ್ರ ಮುಖಾಂತರ ಹೇಳ್ಬೋದು. ಹಾಗೆಯೇ ಗುರು ಮತ್ತು ಶುಕ್ರರು ಸಾಧನ ತಾರೆಯಲ್ಲಿ ಬಂದಿದ್ದಾರೆ. ಅವರಿಬ್ಬರು ಒಳ್ಳೆಯ ಫಲಗಳನ್ನು ನೀಡ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಶುಕ್ರ ಮಿತ್ರ ತಾರೆಯಲ್ಲಿ ಬಂದಿದ್ದಾನೆ. ಶುಕ್ರನು ಕೂಡ ಒಳ್ಳೆಯ ಫಲವನ್ನು ನೀಡ್ತಾ ಇದ್ದಾನೆ ಈ ಕುಂಡಲಿಗೆ ಅಂತೇಳಿ. ಈಗ ಕೆಟ್ಟ ಪರಿಣಾಮ ಬೀರುವಂಥದ್ದು ಕುಜ ಮತ್ತು ಬುಧ ಅಂತ ಹೇಳಿ ನಮಗೆ ಈ ಕೋಷ್ಟಕದಿಂದ ತಿಳಿತು. ಆದರೆ ಮತ್ತೆ ನಾವು ಪುನಃ ಲಗ್ನ ಕುಂಡಲಿಗೆ ಬರೋಣ. ಲಗ್ನ ಕುಂಡಲಿಯಿಂದ ಕುಜ 4 ಮತ್ತು 9 ಅಧಿಪತಿ. ಈ ಲಗ್ನಕ್ಕೆ ಕುಜ ಯೋಗಕಾರಕನಾದ. ಯೋಗಕಾರಕನಾದಾಗ ಯಾವುದೇ ಕುಂಡಲಿಯಲ್ಲಿ ಯಾವುದೇ ಲಗ್ನಕ್ಕೆ ಯೋಗಕಾರಕ ಗ್ರಹಗಳು ಯಾವಾಗಲೂ ಶುಭ ಫಲವನ್ನೇ ಕೊಡ್ತಾರೆ. ಅವರು ನೀಚ ರಾಶಿಯಲ್ಲೇ ಇರಲಿ ಅಥವಾ ಉಚ್ಚ ರಾಶಿಯಲ್ಲಿ ಇರಲಿ, ಯಾವುದೇ ರೀತಿಯಲ್ಲಿದ್ದರೂ ಕೂಡ ಶುಭ ಫಲವನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ಕೆಟ್ಟ ಫಲ ಹೋಗಿ ಶುಭ ಫಲ ಉಂಟಾಯಿತು. ಇನ್ನು ಬುಧನನ್ನು ನೋಡೋಣ. ಬುಧ ಏನಾಗಿದ್ದಾನೆ 5 ಅಂತ ಇದೆ. ಇಲ್ಲಿಂದ ಎಣಿಸಿದಾಗ ಇದು ನವಾಂಶ ಲಗ್ನ 1 ಬರುತ್ತೆ. ಲಗ್ನ 1 ಅಂತ ಇರೋದ್ರಿಂದ 1 ಅಂತ ಬರುತ್ತೆ. 1, 2, 3, 4, 5. ಬುಧ ಲಗ್ನದಲ್ಲಿ 5ನೇ ಮನೆಯಲ್ಲೇ ಇದ್ದಾನೆ. ಅಲ್ಲಿಗೆ ಆತ ವರ್ಗೋತ್ತಮನಾದ. ವರ್ಗೋತ್ತಮ ಗ್ರಹಗಳು ಕೂಡ ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ. ಹಾಗಾಗಿ ಇಲ್ಲಿ ವಿಪತ್ತಾರೆ ಆಗಿ ಬಂದಿದ್ದರೂ ಕೂಡ ಶುಭ ಫಲವನ್ನೇ ಬುಧ ನೀಡ್ತಾನೆ. ಅಷ್ಟೇ ಅಲ್ಲದೆ ಈ ಸಿಂಹ ಲಗ್ನಕ್ಕೆ ಬುಧ 2 ಮತ್ತು 11 ಅಧಿಪತಿ. ಹಾಗಾದ ಕಾರಣ ವರ್ಗೋತ್ತಮನಾಗಿರುವ ಕಾರಣ ವಿಪತ್ತಾರೆ ಕೆಲಸ ಅಷ್ಟು ಮಾಡೋದಿಲ್ಲ, ಶುಭ ಫಲವನ್ನು ಅವರು ನೀಡ್ತಾರೆ. ಈ ರೀತಿಯಲ್ಲಿ ನಕ್ಷತ್ರಗಳ ಮುಖಾಂತರ ನಾವು ಶುಭಾಶುಭ ಫಲಗಳನ್ನು ಗುರುತಿಸಿ ಭವಿಷ್ಯವನ್ನು ನೋಡಿದಾಗ ಸತ್ಯಕ್ಕೆ ಹತ್ತಿರ ಬಂದಿರುತ್ತೆ. ಕೇವಲ ಗ್ರಹಸ್ಥಿತಿಗಳನ್ನು ಕುರಿತು ಹೇಳಿದಾಗ ಅದು ತಪ್ಪಾಗುತ್ತೆ. ಗ್ರಹಸ್ಥಿತಿಗಳನ್ನು ಹೇಳಿದಾಗ ಇಲ್ಲಿ ನೋಡಿ, ಗುರು ಮತ್ತು ರಾಹು ಜೊತೆಗೆ ಇದ್ದಾರೆ. ಗುರು ಚಾಂಡಾಲ ಯೋಗ ಅಷ್ಟು ಒಳ್ಳೆಯದಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಹಾಗಿದ್ದಾಗ ಇಲ್ಲಿ ಗುರು ರಾಹು ಸಾಧನ ತಾರೆಯಾಗಿ ಬಂದರು. ಈ ಗುರುಚಾಂಡಾಲ ಯೋಗ ನಿಷ್ಫಲವಾಗಿ ಹೋಯಿತು. ಇದು ಕೂಡ ಒಂದು ಪಾಯಿಂಟ್ ಆಯಿತು. ಇನ್ನು ಚಂದ್ರನಿಂದ 5, 6, 7, 8ನೇ ಮನೆಗಳಲ್ಲಿ ಶುಭ ಗ್ರಹರಿದ್ದರೆ ಅಥವಾ ಗುರು ಇದ್ದರೆ ಅದನ್ನು ಶಕಟ ಯೋಗ ಅಂತ ಕರೀತಾರೆ. ಶಕಟ ಯೋಗ ಎಂದರೆ ಅದೃಷ್ಟಗಳು ಬರುವುದು ಹೋಗೋದು, ಕೆಟ್ಟದಾಗೋದು ಒಳ್ಳೆಯದಾಗೋದು ಕೆಟ್ಟದಾಗೋದು, ಇದು ಥರ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಆದರೂ ಕೂಡ ಸಾಧನ ತಾರೆಯಲ್ಲಿ ಗುರು ಬಂದಿರೋದ್ರಿಂದ ಮತ್ತು ಚಂದ್ರ ಜನ್ಮ ತಾರೆಯಲ್ಲೇ ಇರೋದರಿಂದ ಆ ದುರ್ಯೋಗವು ಕೂಡ ಇಲ್ಲಿ ನಶಿಸಿ ಹೋಗಿದೆ. ಇನ್ನು ಶನಿ 4ನೇ ಮನೆಯಲ್ಲಿದ್ದಾಗ ಜಾತಕರಿಗೆ ಹಳೆಯ ಮನೆ ಅಥವಾ ಬಾಡಿಗೆ ಮನೆ ಸಿಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಶನಿ ಜನ್ಮ ತಾರೆಯಾಗಿ ಬಂದಿರೋದ್ರಿಂದ ಇಲ್ಲಿ ಹಾಗೂ ಶನಿ ವಕ್ರನಾಗಿರೋದ್ರಿಂದ ಇವರು ಇಚ್ಛಾಮರಣಿಗಳಾಗುತ್ತಾರೆ. ಯಾವುದೇ ಕಾಯಿಲೆಗಳು ಬಂದರೂ ಆ ಕಾಯಿಲೆಗಳು ಇವರನ್ನು ಅಷ್ಟು ಸತಾಯಿಸೋದಿಲ್ಲ. ಕಾರಣ ಏನು ಅಂತಂದರೆ ಶನಿ ವಕ್ರನಾಗಿರುವ ಕಾರಣ ಎಂತಹ ಕಾಯಿಲೆ ಬಂದರೂ ಕೂಡ ಅವರು ಅಷ್ಟು ಬೇಗ ಮರಣ ಹೊಂದೋದಿಲ್ಲ. ಆ ಜಾತಕರೇ ತಾನು ಮರಣ ಹೊಂದಬೇಕು ಅಂತ ಬಯಸಿದಾಗ ಇವರಿಗೆ ಮರಣ ಸಂಭವಿಸುತ್ತೆ. ಇದಿಷ್ಟು ನಕ್ಷತ್ರದ ಫಲಗಳು.
ಈ ನಕ್ಷತ್ರ ಆಧಾರಿತ ಫಲಗಳನ್ನು ನೋಡಿಬಿಟ್ಟು ಹೇಳುವಂಥದ್ದು ಅತಿ ಉತ್ತಮವಾದಂತಹ ಭವಿಷ್ಯವನ್ನು ತಿಳಿಸ್ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.